ನಾಯಿ ಕಾಲಿಗೆ ಹಾವು ಕಚ್ಚಿದ ಮೇಲೆ ಕಂಡಲ್ ಮೊಟ್ಟೆ ಇಡೋ ನಮ್ಮನೆ ಕೋಳಿಗಳನ್ನ ಕೊಟ್ಬಿಡೋ ನಿರ್ಧಾರಕ್ಕೆ ಬಂದ್ವಿ. ರಾತ್ರಿ ಗುತ್ತಿ ಎಡಳಿ ಜಾತ್ರೆ ಮುಗಿಸಿ ಬೆಳಿಗ್ಗೆದ್ದು ತೋಟಕ್ಕೆ ಹೋದ್ರೆ ವಾರದ ಹಿಂದೆ ಬಂದಿದ್ ಬಿರ್ಗಾಳಿ ಮಳೆಗೆ ಎಲ್ಲೆಂದ್ರಲ್ಲಿ ಮರ ಬಿದ್ದಿದ್ವು. ಕಿಟ್ಟಣ್ಣ ಮಳೆಗಾಲಕ್ಕೆ ಕಟ್ಗೆ ಸರಿಸ್ತಾ ಇದ್ರು. ಮನೆಗ್ ಬಂದಂಗೆ ಗಿಜ್ಜಕ್ಕ ಮಿಡಿ ಉಪ್ಪಿನಕಾಯಿ ರೆಡಿ ಮಾಡ್ಬೇಕು, ಕರ್ಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗಂಬ ಅಂದ್ಲು. ಕಾಡಿಗೆ ಹೋಗೇ ತರಣ ಅಂತ ಹಳ್ಳದ ಹತ್ರ ಹೋಗುವಾಗ ನಮ್ ಪಿರ್ಕಿತನ ಅಲ್ಲೇ ನೀರ್ ಕುಡಿತಿತ್ತು. ಅದನ್ನ ಒಳ್ಳೆ ಭಾವನೆಲೆ ಕರೆದ್ರು ಅದಲ್ಲೂ ಗುರಾಯಿಸ್ತಿತ್ತು. ಅಯ್ಯೋ ನಿನ್ನ ಅಂತ ಬೈಕೊಂಡು ಸೊಪ್ಪು ಕೊಯ್ದು ಮನೆಗ್ ಕೊಟ್ಟು ತೀರ್ಥಳಿಗೆ ಬೀಗ್ ರೂಟಕ್ ಹೋಗ್ ಬಂದೆ. ನಮ್ಮನೆ ಹುಡುಗರು ಕೂಡಿಟ್ಟಿದ್ ಎಡಳ್ಳಿ ಜಾತ್ರೆ ಆಟದ ಸಾಮಾನ್ ನೋಡ್ತಾ ಅಪ್ಪ ನಾಗಪ್ಪಣ್ಣ ಬರೀ ದುಡ್ಡು ಹಾಳು ಅಂತ ಬೈಕೊಂತಿದ್ರು. ಬಿಸ್ಲಿಗೆ ಒಣಸಿದ್ ಕೊಬ್ಬರಿ ಮಡ್ದು ಎಣ್ಣೆ ಮಾಡ್ಸಕ್ ಗಾಣಕ್ ಹೋಗೋಣ ಅಂದ್ರೆ ನಾಯಿ ಆರೋಗ್ಯ ವಿಚಾರಿಸ್ತಾನೆ, ನಂಗೂ ಕನ್ನಂಗಿಲ್ ಶಾಪಿಂಗ್ ಉಂಟು ಅಂತ ನಾಗಪ್ಪಣ್ಣನು ರೆಡಿಯಾಗೇ ಬಂದಿದ್ದ. ಹೋಗೋ ದಾರಿಲಿ ಕೋಳಿ ಖಾಲಿ ಮಾಡೋ ಬಗ್ಗೆ ನಾಗಪ್ಪಣ್ಣ ಸಜೆಷನ್ ಕೊಡ್ತಾ ಇದ್ದ. ದಾರಿಲ್ ಸಿಕ್ ಕಾಂಡಿ ಅಣ್ಣ ಅವ್ನ್ ತೋಟದಲ್ಲಿ ಬಿದ್ದಿದ್ದ ಅಡಕೆ ಮರ ಕಡ್ದು ಟ್ರ್ಯಾಕ್ಟರ್ಗೆ ಹಾಕೊಂಡು ಕನ್ನಂಗಿ ಹತ್ರ ನಿಂತಿದ್ದ. ಕನ್ನಂಗಿಲ್ ಮಂಜಣ್ಣಂಗೆ ಕೋಳಿ ಕೊಡೋ ವಿಷಯ ಹೇಳಿದ್ರೆ, ಅಯ್ಯೋ ನಿಮ್ಮನೆ ಕೋಳಿ ಕೊಡೋಕ್ ಹೋಗ್ಬೇಡಿ, ನಮ್ಮನೇಲಿ ಹೆಂಗ್ ಒಟ್ಟಿ ಮಾಡ್ಸಾಕಿನಿ ಬನ್ನಿ ತೋರಿಸ್ತೀನಿ ಅಂತ ಅವ್ರ ಮನೆ ಕಡೆ ಕರ್ಕೊಂಡು ಹೊರಟ. ಹೋಗೋ ದಾರಿಲಿ ಇನ್ಸ್ಪೆಕ್ಟರ್ ಮಹೇಶಣ್ಣನ್ ಮನೆಗೆ ಒಂದ್ ಕಾಫಿ ಹಾಕ್ ಬರೋಣ ಅಂತ ಹೋದ್ರೆ ಅವ್ರ ಮನೇಲಿ ಬೆಳೆದಿದ್ ಹಲಸಿನ ಗಿಡ 2 ವರ್ಷಕ್ಕೆ ಕಾಯಿ ಬಿಟ್ಟದೆ ಅಂತ ತೋರಿಸ್ತಿದ್ರು. ತೋಟ ಸುತ್ತುತ್ತಾ ನಾವು ಜೇನ್ ಸಾಕ್ತಾ ಇರೋ ವಿಷಯ ಗೊತ್ತಾಗಿ ಅವ್ರಿಟ್ಟಿದ್ ಪೆಟ್ಕೆನೆಲ್ಲ ತೋರಿಸಿ ನಮ್ಗೂ ಒಂದಷ್ಟು ಐಡಿಯಾ ಕೊಟ್ರು. ನಸರು ಜೇನು ಹೆಜ್ಜೇನು ಅಂತ ಜೇನ್ ಕಂಡಿದ್ ನಾಗಪ್ಪಣ್ಣ ಅವ್ರ ಪೆಟ್ಗೆಲಿಟ್ಟು ತುಪ್ಪ ಕಟ್ಸೋದ್ ನೋಡಿ ಕಂಗಾಲಾದ. ಅಲ್ಲಿಂದ ಸೀದಾ ಮಂಜಣ್ಣನ್ ಮನೆಗೆ ಹೋಗಿ ಕೋಳಿ ಒಡ್ಡಿ ನೋಡಿದ ಕಥೆನ ನಾಳೆ ಹೇಳ್ತೀನತ. ಓಹೋ ಹಾ ದೊಡ್ಡಕ್ಕಿದೆ ನೋಡೋಣ. ಇದು ಫಸ್ಟ್ ಬ್ಯಾಚ್. ಹಾ ಇವೆಲ್ಲ ಫಸ್ಟ್ ಬ್ಯಾಚ್ ಕೋಳಿ.